ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವನಗರ ಬಾಗಲಕೋಟೆ ದೀಪ ಬೆಳಗು ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಪರಂಪರೆಯಿಂದ ಬಂದಿರುವ ನಮ್ಮ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಯುವ ಸಮೂಹದ ಪಾತ್ರ ಮುಖ್ಯವಾಗಿದೆ. ಯುವ ಜನೋತ್ಸವದಿಂದ ಯುವ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯವಾಗಿದೆ ಅಂತ ಶಾಸಕ ಎಚ್ ವೈಮೇಟಿ ಹೇಳಿದ್ದಾರೆ. ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಇರುವ ಯುವ ಸಮೂಹವು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಪ್ರಾಚಾರ್ಯರು ಆದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನವನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ನಡೆದ ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಿ ಮಾತನಾಡಿದರು. ಮುಂದುವರೆದು ಮಾತನಾಡಿ, ಯುವಕರು ಯುವ ಜನೋತ್ಸವದಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ನೆಲದ ಸಂಸ್ಕೃತಿ, ಕಲೆಗಳ ಮಹತ್ವ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಇದರಿಂದ ನಮ್ಮ ಯುವ ಜನತೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯಲು ಸಾಧ್ಯವಾಗಿದೆ ಎಂದಿದ್ದಾರೆ. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಆಗಿರುವಂತಹ ಗುರುಪಾದ ಡೂಗನವರ ಮಾತನಾಡಿ, ಜಿಲ್ಲಾ ಮಟ್ಟದ ಯುವ ಜನೋತ್ಸವದಿಂದ ಜಿಲ್ಲೆಯ ಯುವ ಪ್ರತಿಭೆಗಳು ಗುರುತಿಸಿ ಪ್ರೋತ್ಸಾಹಿಸಲು ಪೂರಕವಾಗಿದೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆ ಮಾಡುವ ಮನಸ್ಸು ಮುಖ್ಯ ಎಂದಿದ್ದಾರೆ. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಫಲಿತಾಂಶ: ಜಾನಪದ ನೃತ್ಯ ಗುಂಪು ಸ್ಪರ್ಧೆ ಪ್ರಥಮ ಸ್ಥಾನ ಮುತ್ತುರಾಜ ಯಡಹಳ್ಳಿ ಕೊಟ್ಟೇಕಲ್ ತಂಡ, ದ್ವಿತೀಯ ಸ್ಥಾನ ಸಾವಿತ್ರಿ ಹಂಚನಾಳ ತಂಡ. ಜಾನಪದ ಗೀತೆ ಗುಂಪು ಸ್ಪರ್ಧೆ ಪ್ರಥಮ ಸ್ಥಾನ ವೈಷ್ಣವಿ ಗೂಳಿ ಹಾಗೂ ತಂಡ, ದ್ವಿತೀಯ ಸ್ಥಾನ ಶ್ರೇಯಾ ಜೋರಾಪುರ್ ಹಾಗೂ ತಂಡ. ಚಿತ್ರಕಲೆ ಸ್ಪರ್ಧೆ ವೈಯಕ್ತಿಕ ಪ್ರಥಮ ಗೀತಾಂಜಲಿ ಎಸ್ ನಿರಂಜನ, ದ್ವಿತೀಯ ಮಲ್ಲಿಕಾರ್ಜುನ ಹುನ್ನೂರ, ತೃತೀಯ ರಾಜಣ್ಣಮಣಿ. ಭಾಷಣ ಸ್ಪರ್ಧೆ ವೈಯಕ್ತಿಕ ಪ್ರಥಮ ಮಾಯರಾಜ್ ಆರ್ಪಿ, ದ್ವಿತೀಯ ಮೇಘಾ ಅನಗವಾಡಿ, ತೃತೀಯ ಅನುಷಾ ಭಾನು ಫಿಂಜಾರ್. ವಿಜ್ಞಾನ ಮೇಳದ ಪ್ರದರ್ಶನ ಗುಂಪು ಪ್ರಥಮ ಕಿರಣ್ ಪಮಾರ್ ಮತ್ತು ತಂಡ, ದ್ವಿತೀಯ ಶ್ರೀನಿವಾಸ ಮೂರ್ತಿ ಹಾಗೂ ತಂಡ, ತೃತೀಯ ಶಾಂಭವಿ ಹಾಗೂ ತಂಡ. ಕವಿತೆ ಬರೆಯುವುದು ವೈಯಕ್ತಿಕ ಪ್ರಥಮ ಜಾಫರ್ ಜಾತೆಗರ್, ದ್ವಿತೀಯ ಕೀರ್ತಿ ಹೂಲಗೇರಿ, ತೃತೀಯ ದೀಪಾ ಕಾನನ್ನವರ್ ಪ್ರಶಸ್ತಿ ಮತ್ತು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಕತೆ ಬರೆಯುವುದು ವೈಯಕ್ತಿಕ ಪ್ರಥಮ ಹನುಮಂತ ಕಾಂಬ್ಳೆ, ದ್ವಿತೀಯ ಆರೋಬಾ ಮರಿಯಾರ್, ತೃತೀಯ ಫೈಜಾ. ಇವರೆಲ್ಲರೂ ಪ್ರೊಫೆಸರ್ ಸಂಪತ್ ಲಮಾಣಿ, ಡಾಕ್ಟರ್ ಚಂದ್ರಶೇಖರ್ ಕಾಳನ್ನವರ್, ಡಾಕ್ಟರ್ ಮಾರುತಿ ಪಾಟೋಳಿ, ಶ್ರೀಕಾಂತ್ ಚೀವಲ, ಪವಿತ್ರ ಜಕ್ಕಪ್ಪನವರ್, ಡಾಕ್ಟರ್ ಸುಮಂಗಲ ಮೆಟ್ಟಿ, ಬಸವರಾಜ್ ಸಿಂದಗಿ ಮಠ, ಸಂಗಮೇಶ್ ಬಾಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಯುವ ಕಲಾವಿದರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಬೋಧಕರು, ಬೋಧಕೇತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಸ್ಪರ್ಧೆಗಳ ವಿಜೇತರಿಗೆ ಪ್ರಾಚಾರ್ಯರು ಆದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಆದ ಗುರುಪಾದ ಡೋಗನವರ್ ಅವರು ವಿಜೇತರಿಗೆ ಪ್ರಶಸ್ತಿ ವಿತರಿಸಿದರು. ರಾಜಕೀಯದಲ್ಲಿ ಇದ್ದಿದ್ದಿಲ್ಲ. ಇವತ್ತು ಅಪ್ರಸ್ತುತ ತುರ್ತು ಪರಿಸ್ಥಿತಿ ಬಗ್ಗೆ ಮಕ್ಕಳ ಮುಂದೆ ಹೇಳುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಇದು ಒಂದು ಅವರಿಗೆ ಕೈಬಾರ್ದವರು ಅವರು BJP ಮತ್ತು RSS ಸಂಘಟಕರಾಗಿ ಹುಟ್ಟು ಹೋರಾಟರಾಗಿ ಅವರು ಬಂದದ್ದು. ಅವ್ರಿಗೆ ಅದು ಹೇಳುವ ರೂಢಿ, ಅದನ್ನು ಯಾವಾಗಲೂ ತಲೆ ಹಾಕೋಬೇಡ. ತುರ್ತು ಪರಿಸ್ಥಿತಿ ಬಗ್ಗೆ ಸ್ಟಡಿನೂ ಮಾಡೋಕೋಬೇಡ್ರಿ, ಅದು ಎಲ್ಲೂ ಇಲ್ಲ, ಆ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಅವತ್ತು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಮಾಡಬೇಕಾದ್ರೆ ಕಾರಣಾಂತರ ದೇಶಕ್ಕೆ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅವರು ಮಾಡಿದಾರೆ. ಅವತ್ತು ಬಹುತೇಕ ಅವ್ರಿಗೆ ಜೈಲಿಗೆ ಹೋಗಿದ್ರು ಕಾಣ್ತದೆ. ಜೈಲಿಗೆ ಹೋಗಿದ್ರು ನೀವು ಒಳಗೆ ಹಾಕಿಲ್ಲ ಅಂತ ಅವರು, ನಮ್ಮನ್ನು ಹಾಕಿಲ್ಲ, ನಾವು ಬೇರೆ ಪಾಠ ಇದ್ದವು. ಅದಕ್ಕೆ ಅದ್ರ ಬಗ್ಗೆ ತಾವ್ಯಾರೋ ತಲೆ ಹಾಕ್ಕೋಬೇಡ. ತುರ್ತು ಪರಿಸ್ಥಿತಿ ಬಗ್ಗೆ ಒಂದಿಬ್ಬರು ನಾಗರಾಜಿಗೆ ಗೊತ್ತು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ವಿದ್ಯಾವಂತರಾಗ್ರಿ, ಒಳ್ಳೆಯ ವಿದ್ಯಾಭ್ಯಾಸ ಆಗ್ರಿ. ನಾವು ಸಂಗಪ್ಪನ ಹೋಗುತ್ತೆ, ಕುಡೋರು ಹೋಗುತ್ತೆ, IAS ಆಗಬೇಕು, IPS ಆಗಬೇಕು ಅನ್ನುವಂಥ ಮನೋಭಾವನೆ ಬೆಳೆಸೋದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.